Hi everyone, welcome to Learn Easily channel. Two Friends by Guy D. Maupassant. Kannada Simple Summary for you. Two Friends ಒಂದು ಸ್ಟೋರಿಯ ಕನ್ನಡದ ಸರಳ ಸಾರಾಂಶ ನಿಮಗಾಗಿ. ನೀವು ಇದು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಟೂ ಫ್ರೆಂಡ್ಸ್ ಇದು ಇಬ್ಬರು ಗೆಳೆಯರ ಒಂದು ಕಥೆಯಾಗಿರುತ್ತೆ. ಪ್ಯಾರಿಸ್ನಲ್ಲಿ ಈ ಇಬ್ಬರು ಗೆಳೆಯರು ಹೇಗೆ ತಮ್ಮ ಪ್ರತಿದಿನದ ಸಂಡೇಗಳನ್ನು ಕಳೀತಾ ಇದ್ದರು. ಆ ಪ್ಯಾರಿಸ್ನಲ್ಲಿ ನಡೆದಂತಹ ಯುದ್ಧದ ನಂತರ ಅವರು ಭೇಟಿಯಾದ ನಂತರ ಮತ್ತೊಮ್ಮೆ ಅವರು ಆ ಒಂದು ತಮ್ಮ ಗೆಳೆತನದ ದಿನಗಳನ್ನು ಸವಿಯುತ್ತಾ ಅವರು ಹೇಗೆ ಮತ್ತೊಮ್ಮೆ ತಾವು ಫಿಶಿಂಗ್ಗೆ ಹೋಗಿ ಮತ್ತು ಅವರ ಒಂದು ಇಬ್ಬರ ಸ್ನೇಹ, ಅವರಿಬ್ಬರು ಹೇಗೆ ದುರಂತ್ಯವನ್ನು ಕಂಡರು ಅಂತಕ್ಕಂತಹ ಕಥೆಯಾಗಿರುತ್ತೆ. ಇಲ್ಲಿ ಇಬ್ಬರು ಕ್ಯಾರೆಕ್ಟರ್ಸನ್ನು ನೋಡ್ಬೋದು, ಇಬ್ಬರು ಗೆಳೆಯರನ್ನು ನೋಡ್ಬೋದು. ಮನ್ಸ್ಯೂರ್ ಮಾರಿಸೋಟ್ ಮತ್ತು ಮನ್ಸ್ಯೂರ್ ಸ್ಯಾವೇಜ್, ಇವರಿಬ್ಬರು ಬಹಳ ಆಪ್ತ ಸ್ನೇಹಿತರಾಗಿರ್ತಾರೆ. ಇಲ್ಲಿ ಪ್ಯಾರಿಸ್ನ ಒಂದು ಯುದ್ಧ ನಡೆದಿದೆ. ಆ ಯುದ್ಧದ ನಂತರ ಅಲ್ಲಿ ಜನರೆಲ್ಲರೂ ಸಹ ತುಂಬ ಭಯದಿಂದ, ತುಂಬ ನೋವುಗಳಿಂದ ದಿನಗಳನ್ನು ಕಳೀತಾ ಇರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ಮನ್ಸ್ಯೂರ್ ಮಾರಿಸೋಟ್ ಒಂದು ಜನವರಿಯ ತಿಂಗಳ ಮಾರ್ನಿಂಗ್ ತಾನು ಬೆಳಗಿನ ಜಾವ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ತನ್ನ ಮಿಲಿಟರಿ ಪ್ಯಾಂಟ್ ಡ್ರೆಸ್ಸನ್ನು ಹಾಕಿದ್ದಾನೆ. ಆ ಪ್ಯಾಂಟ್ನ ಜೋಬುಗಳಲ್ಲಿ ಕೈಯನ್ನು ಇಟ್ಟುಕೊಂಡು ಎಂಟಿ ಸ್ಟೊಮಕ್, ಅಂದರೆ ಯಾವುದೇ ರೀತಿ ಊಟವನ್ನು ಮಾಡದೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ ದಾರಿಯಲ್ಲಿ ತನ್ನ ಓಲ್ಡ್ ಫಿಶಿಂಗ್ ಫ್ರೆಂಡ್ ಪ್ರತಿನಿತ್ಯ ಅಂತಲ್ಲ, ಪ್ರತಿ ಭಾನುವಾರದ ದಿವಸ ಫಿಶಿಂಗ್ಗೆ ಹೋಗ್ತಾ ಇದ್ದಂತಹ ತನ್ನ ಒಬ್ಬ ಗೆಳೆಯನಾಗಿರ್ತಕ್ಕಂಥ ಮನ್ಸ್ಯೂರ್ ಸ್ಯಾವೇಜನ್ನು ಭೇಟಿ ಮಾಡ್ತಾನೆ. ಅವರಿಬ್ಬರು ಭೇಟಿ ಹೇಗಿತ್ತು ಅಂದರೆ, ಆ ಭೇಟಿಯಾದ ಕ್ಷಣ ಅವರಿಬ್ಬರು ತಮ್ಮ ಹಿಂದಿನ ದಿನಗಳಿಗೆ ಹೋಗ್ತಾರೆ. ಅಂದರೆ ಬಿಫೋರ್ ವಾರ್, ಅಲ್ಲಿ ಯುದ್ಧ ನಡೆಯೋದಕ್ಕಿಂತ ಮುಂಚೆ ಇವರಿಬ್ಬರು ಸಹ ಜೊತೆಗೂಡಿ ಪ್ರತಿ ಸಂಡೇ ಅವರು ಆ ಪ್ಯಾರಿಸ್ನ ಹೊರವಲಯದಲ್ಲಿದ್ದಂತಹ ಒಂದು ನದಿಗೆ ಫಿಶಿಂಗ್ಗೆ ಹೋಗ್ತಾ ಇದ್ರು. ಅವರು ಬೆಳಗಿನ ಜಾವ ಸ್ಟಾರ್ಟ್ ಮಾಡಿದ್ರೆ ಸಂಜೆಯವರೆಗೂ ಇಬ್ಬರು ಸಹ ಫಿಶಿಂಗ್ ಮಾಡ್ತಾ ಇದ್ರು. ಇಡೀ ದಿನವನ್ನು ಆ ಫಿಶಿಂಗ್ನಲ್ಲಿ ಅವರಿಬ್ಬರು ಕಳೀತಾ ಇದ್ರು. ಆ ಫಿಶಿಂಗ್ ರಾಡ್ಗಳನ್ನು ಹಿಡಿದು ಆ ನೀರಿನಲ್ಲಿ ನಿಂತು ಅವರಿಬ್ಬರು ಆ ಒಂದು ಫಿಶಿಂಗನ್ನು ಮಾಡ್ತಾ ಇದ್ರು. ಅವರು ತುಂಬ ಆತ್ಮೀಯ ಗೆಳೆಯರಾಗಿದ್ದರು. ಮತ್ತು ಆ ಪ್ರತಿ ಭಾನುವಾರ ಹೋದಾಗ ಕೆಲವು ಭಾನುವಾರಗಳು ಅವರು ಇಡೀ ದಿನವನ್ನು ಸೈಲೆಂಟಾಗಿ ಬೇರೆ ಬೇರೆ ಕಡೆ ನಿಂತು ಸೈಲೆಂಟಾಗಿ ಫಿಶಿಂಗ್ ಮಾಡಿದ್ರೆ, ಇನ್ನು ಕೆಲವು ದಿನ ಅವರಿಬ್ಬರು ಆ ಇಡೀ ಭಾನುವಾರವನ್ನು ಪೂರ್ತಿಯಾಗಿ ಮಾತಾಡ್ತಾ ಕಳೀತಾ ಇದ್ರು. ಅವರು ತಮ್ಮ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರು. ಅವರ ಇಂಟ್ರೆಸ್ಟ್ ಏನು, ಅವರ ಥಿಂಗ್ಸ್ ಏನು, ಅವರು ಏನು ಇದೆ ಎಲ್ಲವನ್ನು ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗೆ ಅವರು ಆ ಫಿಶಿಂಗ್ ಮಾಡ್ತಾ ಆ ಒಂದು ನೇಚರನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ರು. ಅಲ್ಲಿರ್ತಕ್ಕಂಥ ಬ್ಯೂಟಿಫುಲ್ ಅದ್ಭುತವಾದಂತಹ ಸೀನರಿಗಳನ್ನು, ರೈಸಿಂಗ್ ಸನ್ ಸೂರ್ಯೋದಯ ಮತ್ತು ಸಂಜೆ ಸನ್ಸೆಟ್ಟನ್ನು, ಆ ಒಂದು ಸಮಯದಲ್ಲಿ ಬರ್ತಕ್ಕಂಥ ಬ್ಯೂಟಿಫುಲ್ ಕಲರ್ಸನ್ನು, ಬಣ್ಣ ಬಣ್ಣದ ಪ್ರಕೃತಿಯ ದೃಶ್ಯಗಳನ್ನು ತುಂಬ ಅವರು ಎಂಜಾಯ್ ಮಾಡ್ತಾ ಇದ್ರು. ಹೀಗೆ ಅವರು ಪ್ರತಿ ಒಂದು ಸಂಡೇಯನ್ನು ಆ ಯುದ್ಧದ ಹಿಂದಿನ ದಿನಗಳಲ್ಲಿ ಕಳೆದಿದ್ದರು. ಅವರು ಭೇಟಿಯಾದಾಗ ಒಬ್ಬರನ್ನೊಬ್ಬರು ಹ್ಯಾಂಡ್ ಶೇಕ್ ಮಾಡಿ ಆ ರಸ್ತೆಯಲ್ಲಿ ನಿಂತು ಅವರು ಹೇಗೆ ತಮ್ಮ ಹಿಂದಿನ ದಿನಗಳನ್ನು ಎಷ್ಟು ಸಂತೋಷವಾಗಿ ಕಳೆದ್ವಿ ಅಂತಕ್ಕಂಥ ಮಾತನ್ನು ಇಬ್ಬರು ಮಾತಾಡ್ಕೊಳ್ತಾ ಇದ್ರು. ನಂತರ ಅವರಿಬ್ಬರಿಗೂ ಸಹ ಒಂದು ದುಃಖ ಇದೆ. ಅವರು ಪ್ರತಿ ಸಂಡೇ ಅವರು ನೋಡ್ತಾ ಇದ್ದಂತಹ ಒಂದು ಬ್ಯೂಟಿ, ಆ ಎಂಜಾಯ್ನೆಸ್ ಇವೆಲ್ಲವನ್ನು ಸಹ ಮಾತಾಡಿಕೊಂಡು ಅವರು ಇಬ್ಬರು ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಪ್ರತಿ ಸಂಡೇ ಅವರಿಗೆ ಒಂದು ರೀತಿಯ ಅದ್ಭುತವಾದ ದಿನ ಇರ್ತಾ ಇತ್ತು. ನಂತರ ಇಲ್ಲಿ ಮನ್ಸೂರ್ ಸಾವೇಜ್ ಆ ಮನ್ಸೂರ್ ಮಾರಿಸೋಟನ್ನು ಕೇಳ್ತಾನೆ, ಮತ್ತೊಮ್ಮೆ ನಾವು ಆ ರಿವರಲ್ಲಿ ಹೋಗಿ ಫಿಶಿಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಹೇಗಿರುತ್ತೆ ಅಂತಕ್ಕಂಥ ಮಾತನ್ನು ಮಾತಾಡ್ತಾರೆ. ನಂತರ ಅವರಿಬ್ಬರು ಸಹ ಅಲ್ಲೇ ಇದ್ದಂಥ ನಿಯರ್ ಬೈ ಒಂದು ಕಾಫಿ ಶಾಪ್ಗೆ ಹೋಗ್ತಾರೆ. ಅದಾದ ನಂತರ ಅವರಿಬ್ಬರು ಒಂದು ಒಂದು ಬಾರ್ಗೆ ಹೋಗ್ತಾರೆ. ಅಲ್ಲಿ ಮನ್ಸೂರ್ ಮಾರಿಸೋಟ್ ಏನು ಮಾಡ್ತಾನೆ, ಆ ಸ್ಯಾವೇಜನ್ನು ಮತ್ತೆ ಕುಡಿಯೋಕ್ಕೆ ಹೇಳ್ತಾರೆ. ಇಬ್ಬರು ಸಹ ಕುಳಿತು ಅಲ್ಲಿ ಆ ಒಂದು ದಿನವನ್ನು ತುಂಬ ಎಂಜಾಯ್ ಮಾಡ್ತಾ ಕುಡಿತಾ ಇರ್ತಾರೆ. ಅವರಿಬ್ಬರು ಸಹ ಆ ಡ್ರಿಂಕ್ಸನ್ನು ಕುಡಿದು ಆ ಒಂದು ಮೆಮೊರೀಸ್, ಅವರ ಒಂದು ಮೆಮೊರೀಸ್ ಬಗ್ಗೆ, ಆ ಹಿಂದಿನ ದಿನಗಳು ಅವರು ಕಳೆದ ದಿನಗಳ ಬಗ್ಗೆ, ಆ ಒಂದು ಬ್ಯೂಟಿಫುಲ್ ನೇಚರ್ನ ಬಗ್ಗೆ ಮಾತಾಡ್ತಾ ಹೋಗ್ತಾ ಇರ್ತಾರೆ. ನಂತರ ಮನ್ಸೂರ್ ಸ್ಯಾವೇಜ್ ಆ ಒಂದು ಮಾರಿಸೋಟನ್ನು ಕೇಳ್ತಾನೆ, ಮತ್ತೊಮ್ಮೆ ನಾವಿಬ್ಬರು ಫಿಶಿಂಗ್ ಹೋದರೆ ಹೇಗಿರುತ್ತೆ,
ಮತ್ತೆ ಆ ದಿನಗಳನ್ನು ಮರಿಕಳಿಸ್ಬೋದಲ್ಲ ಅಂತ ಮಾತನ್ನು ಕೇಳ್ತಾನೆ. ನಂತರ ಆತ ಎಕ್ಸ್ಪ್ಲೈನ್ ಮಾಡ್ತಾನೆ, ಮನ್ಸೂರ್ ಸಾವೇಜ್ ಹೇಳ್ತಾನೆ, ನಾವು ಫಿಶಿಂಗ್ ಹೋಗ್ತಾ ಇದ್ದಂಥ ರಿವರಲ್ಲಿ ಇರ್ತಕ್ಕಂಥ ಒಂದು ದ್ವೀಪ ಐಲ್ಯಾಂಡ್ ಇತ್ತಲ್ಲ, ಆ ಐಲ್ಯಾಂಡ್ ಅಂತಕ್ಕಂಥದ್ದು ಫ್ರೆಂಚ್ನ ಒಂದು ಅಂಡರಲ್ಲೇ ಇದೆ. ಅಲ್ಲಿಗೆ ನಾವು ಹೋಗ್ಬೇಕಾದ್ರೆ ಒಂದು ಬ್ರಿಡ್ಜನ್ನು ಕ್ರಾಸ್ ಮಾಡಬೇಕಾಗತ್ತೆ. ಆ ಬ್ರಿಡ್ಜನ್ನು ಕ್ರಾಸ್ ಮಾಡಬೇಕಂದ್ರೆ ಅಲ್ಲಿ ಒಬ್ಬ ಜನರಲ್ ಲೆಫ್ಟಿನೆಂಟ್ ಇದ್ದಾರೆ, ಅವರ ಒಂದು ಪರ್ಮಿಷನನ್ನು ತಗೊಂಡು ನಾವು ಆ ಬ್ರಿಡ್ಜ್ಗೆ ಹೋಗಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂಥ ಮನ್ಸೂರ್ ಮಾರಿಸೋಟ್ ತಕ್ಷಣ ಒಪ್ಕೋತಾರೆ, ಹೇಗಾದರೂ ಮಾಡಿ ನಾವು ಆ ಒಂದು ಲೆಫ್ಟಿನೆಂಟನ್ನು ಭೇಟಿ ಮಾಡಿ ಈ ಪರ್ಮಿಷನನ್ನು ತಗೊಳ್ಳೋಣ ಅಂತ ಹೇಳಿ ತುಂಬ ಖುಷಿ ಪಡ್ತಾನೆ. ಮತ್ತೊಮ್ಮೆ ನಾವಿಬ್ಬರು ಅಲ್ಲಿಗೆ ಫಿಶಿಂಗ್ ಹೋಗೋ ಅವಕಾಶ ಇದೆ, ನಾವು ಹೋಗೋಣ, ಮತ್ತೆ ಆ ನಮ್ಮ ದಿನಗಳನ್ನು ಮರಿಕಳಿಸೋಣ ಅಂತ ಹೇಳಿ ತುಂಬ ಖುಷಿ ಪಡ್ತಾನೆ. ನಂತರ ಅವರಿಬ್ಬರು ಆ ಲೆಫ್ಟಿನೆಂಟ್ ಜನರಲ್ನ ಬಳಿ ಕೇವಲ 1 ಗಂಟೆ ಒಳಗಡೆ ಹೋಗಿ ಒಂದು ಮೀಟಿಂಗನ್ನು ಅರೇಂಜ್ ಮಾಡ್ಕೋತಾರೆ. ಆ ಲೆಫ್ಟಿನೆಂಟ್ ಜನರಲ್ ಇರ್ತಕ್ಕಂತಹ ಒಂದು ವಿಲ್ಲಾಗೆ ಅವರಿಬ್ಬರು ಸೇರ್ಕೋತಾರೆ. ಸೇರಿಕೊಂಡು ತಮ್ಮ ಒಂದು ರಿಕ್ವೆಸ್ಟನ್ನು ಹೇಳ್ತಾರೆ, ನಾವಿಬ್ಬರು ಅಲ್ಲಿ ಫಿಶಿಂಗ್ ಹೋಗಬೇಕು, ಆ ಒಂದು ಬ್ರಿಡ್ಜನ್ನು ಕ್ರಾಸ್ ಮಾಡಿ ದ್ವೀಪಕ್ಕೆ ಹೋಗಬೇಕು ಅಂತಕ್ಕಂತಹ ಒಂದು ರಿಕ್ವೆಸ್ಟನ್ನು ಹೇಳಿದಾಗ ಆ ಒಬ್ಬ ಲೆಫ್ಟಿನೆಂಟ್ ಅವರಿಗೆ ಒಂದು ಪಾಸನ್ನು ನೀಡ್ತಾರೆ. ಅಂದರೆ ಅವರು ಅದನ್ನ ಕ್ರಾಸ್ ಮಾಡೋದಕ್ಕೆ ಅವ್ರಿಗೊಂದು ಪಾಸನ್ನು, ಅವರಿಗೆ ಒಂದು ಪರ್ಮಿಷನನ್ನು ನೀಡ್ತಾರೆ. ಆ ಇಬ್ಬರು ಸಹ ಏನು ಮಾಡ್ತಾರೆ, ಆ ಮೀನು ಹಿಡಿಯಲು ಬೇಕಾಗಿರ್ತಕ್ಕಂಥ ಫಿಶಿಂಗ್ ರಾಡ್ಸ್ ಎಲ್ಲವನ್ನು ತಗೊಂಡು ಅಲ್ಲಿ ಒಬ್ಬ ಗಾರ್ಡ್ ಇರ್ತಾನೆ, ಆ ಬ್ರಿಡ್ಜನ್ನು ಕ್ರಾಸ್ ಮಾಡಬೇಕಾದ್ರೆ ಆ ಗಾರ್ಡನ್ನು ಪಾಸ್ ಮಾಡಿ ಅವರಿಬ್ಬರು ಏನು ಮಾಡ್ತಾರೆ, ಆ ರಿವರ್ನ ಕಡೆಗೆ ಸಾಗ್ತಾರೆ. ಇದು ಮಾರ್ನಿಂಗ್ ಒಂದು 11 o'clock ಸಮಯದಲ್ಲಿ ನೋಡ್ತಾರೆ. ಆ ಸುತ್ತಲೂ ನೋಡಿದಾಗ ಆ ನದಿಯ ಸುತ್ತಲೂ ಸಹ ಎವ್ರಿಥಿಂಗ್ ಈಸ್ ಅಬಾಂಡ್, ಎಲ್ಲವೂ ಸಹ ಪಾಳು ಬಿದ್ದಂತಾಗಿದೆ, ಯಾವ ಮನೆಗಳಲ್ಲೂ ಯಾರೂ ಇಲ್ಲ, ಅಲ್ಲಿರ್ತಕ್ಕಂಥ ವಿಲೇಜಸ್ ಎಲ್ಲವೂ ಸಹ ಅಲ್ಲಿಂದ ತೆರವುಗೊಳಿಸಲಾಗಿದೆ. ಅದು ಯುದ್ಧ ಮುಗಿದಿದೆ, ಯುದ್ಧದ ಒಂದು ಸನ್ನಿವೇಶಗಳಲ್ಲಿ ಇನ್ನೂ ನಡೀತಾ ಇದೆ. ಅಲ್ಲಿ ಪರ್ಷಿಯನ್ ಎನಿಮೀಸ್ ಎಲ್ಲರೂ ಸಹ ಆ ಒಂದು ಫ್ರಾನ್ಸ್ನ ಜಾಗಗಳನ್ನೆಲ್ಲವನ್ನು ಸಹ ಆಕ್ರಮಣ ಮಾಡಿಕೊಂಡಿದ್ದಾರೆ. ಅವರು ಅಲ್ಲಿರ್ತಕ್ಕಂಥ ಜನರನ್ನು ಸಾಯಿಸ್ತಕ್ಕಂಥದ್ದು, ರೇಪ್ ಮಾಡ್ತಕ್ಕಂಥದ್ದು, ಅಲ್ಲಿ ಎಲ್ಲವನ್ನು ಸಿಕ್ಕವನ್ನೆಲ್ಲ ಸುಡ್ತಕ್ಕಂಥದ್ದು, ಅಲ್ಲಿ ವಾಸ ಮಾಡ್ತಕ್ಕಂಥವ್ರ ಕೈಗೆ ಸಿಕ್ಕಿದಾಗ ಅವ್ರನ್ನ ಸಾಯಿಸ್ತಕ್ಕಂತಹ ಒಂದು ಘಟನೆಗಳು ನಡೀತಾನೆ ಇರುತ್ತೆ. ಇಲ್ಲಿ ಮಾರಿಸೋಟ್ ಕೇಳ್ತಾನೆ ಸ್ಯಾವೇಜನ್ನು, ಇಲ್ಲೇನಾದರೂ ಆ ಪರ್ಷಿಯನ್ ಸೋಲ್ಜರ್ಸ್ ಬಂದರೆ ನಮ್ಮ ಗತಿ ಏನು ಅಂತಕ್ಕಂತಹ ಮಾತನ್ನು ಕೇಳ್ತಾನೆ. ಅದಕ್ಕೆ ಆ ಮನ್ಸೂರ್ ಸಾವೇಜ್ ಮಾತನ್ನು ಕೇಳಿಸ್ಕೊಂಡು ಅದಕ್ಕೆ ಒಂದು ಉತ್ತರ ಕೊಡ್ತಾನೆ. ಅಲ್ಲೇನಾದರೂ ಸೋಲ್ಜರ್ಸ್ ಬಂದರೆ ನಾವು ಫಿಶಿಂಗ್ ಮಾಡ್ತೀವಲ್ಲ, ಫಿಶ್ ಹಿಡಿದಿರ್ತೀವಿ, ಆ ಫ್ರೈಡ್ ಫಿಶನ್ನು ಅವರಿಗೆ ಕೊಡೋಣ ಅಂತಕ್ಕಂತಹ ಮಾತನ್ನು ಹೇಳ್ತಾನೆ. ಆದರೆ ಆ ಮಾತಿದೆಯಲ್ವಾ, ಪರ್ಷಿಯನ್ ಸೋಲ್ಜರ್ಸ್ ಬಂದರೆ ಏನು ಮಾಡಬೇಕು ಅಂತಕ್ಕಂಥದ್ದು, ಅದು ಅವರಿಗೆ ಆಲ್ರೆಡಿ ಒಂದು ಭಯವನ್ನು ಹುಟ್ಟಿಸಿರುತ್ತೆ. ನಂತರ ಅವರಿಬ್ಬರು ಸಹ ಮುಂದೆ ಹೋಗ್ತಾರೆ. ಅವ್ರು ಮುಂದೆ ನಡ್ಕೊಂಡು ಹೋಗಿ ಅಲ್ಲಿರ್ತಕ್ಕಂತಹ ಒಂದು ವೈನ್ ಯಾರ್ಡ್ಸ್ ಎಲ್ಲವನ್ನು ಸಹ ಅವರು ಕ್ರಾಸ್ ಮಾಡ್ತಾರೆ. ಆ ಒಂದು ಕ್ರಾಸ್ ಮಾಡಿದ ನಂತರ ಅವರು ಮೀನು ಹಿಡಿಯೋದಕ್ಕೆ ಒಂದು ಜಾಗವನ್ನು ಅವರು ಹುಡುಕೋತಾರೆ. ಅಲ್ಲಿ ಹುಡುಕಿದಾಗ ಅಲ್ಲಿ ಸುತ್ತಲೂ ಇರ್ತಕ್ಕಂತಹ ಪ್ರದೇಶವನ್ನು ತುಂಬ ಚೆನ್ನಾಗಿ ಅವರು ಗಮನಿಸ್ತಾರೆ. ಅಲ್ಲಿ ಬೇರೆ ಯಾರೂ ಇಲ್ಲ, ಯಾರೂ ಬರೋದಿಲ್ಲ ಅಂತಕ್ಕಂತಹ ಒಂದು ವಿಷಯವನ್ನು ಕನ್ಫರ್ಮ್ ಮಾಡಿಕೊಂಡು ಫೈನಲಿ ಅವರಿಬ್ಬರು ಅಲ್ಲಿ ಫಿಶಿಂಗ್ಗೆ ಹಿಡಿತಾರೆ. ಅಲ್ಲಿ ಆ ಐಲ್ಯಾಂಡನ್ನು ನೋಡ್ತಾರೆ. ಐಲ್ಯಾಂಡಲ್ಲಿ ಯಾರೂ ಇರೋದಿಲ್ಲ, ಅಲ್ಲಿರ್ತಕ್ಕಂಥ ಮನೆಗಳೆಲ್ಲವೂ ಸಹ ಬರ್ಡಾಗಿರುತ್ತೆ, ಯಾರು ಜನ ಅಲ್ಲಿ ಇರೋದಿಲ್ಲ, ಯಾರೋ ಅವ್ರಿಗೆ ಆ ಸಮಯದಲ್ಲಿ ಕಾಣಿಸೋದಿಲ್ಲ. ನಂತರ ಅವರಿಬ್ಬರು ಸಹ ಒಂದು ಫಿಶಿಂಗ್ಗೆ ಇಳಿದಾಗ ಆ ಮನ್ಸೂರ್ ಸಾವೇಜ್ ಮೊದಲನೇ ಒಂದು ಮೀನನ್ನು ಹಿಡಿತಾನೆ. ನಂತರ ಮನ್ಸೂರ್ ಸಾವಿಯೇಟ್ ಆತನು ಸಹ ಇನ್ನೊಂದು ಮೀನನ್ನು ಹಿಡಿತಾನೆ. ಹೀಗೆ ಅವರ ಫಿಶಿಂಗು ಒಂದು ರೀತಿ ಅದ್ಭುತವಾಗಿತ್ತು. ಹಲವಾರು ದಿನಗಳ ನಂತರ ಅವರಿಬ್ಬರು ಅಲ್ಲಿ ಸೇರಿ ಮತ್ತೆ ಫಿಶಿಂಗನ್ನು ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಅವರಿಬ್ಬರಿಗೂ ಸಹ ಹೆಚ್ಚಿನ ಮೀನುಗಳು ಸಿಗ್ತಾ ಇದೆ. ಅದೊಂಥರ ಮಿರಾಕಲ್ ಆಗಿ ಬಹಳ ಬೇಗನೆ ಅವರು ತಂದಿದ್ದಂಥ ಫಿಶಿಂಗ್ ನೆಟ್ ತುಂಬವೂ ಸಹ ಮೀನುಗಳು ತುಂಬೋಯ್ತು. ಅವರಿಬ್ಬರಿಗೂ ಸಹ ಒಂದು ರೀತಿಯ ಖುಷಿ, ಏಕೆಂದರೆ ಅಲ್ಲಿ ಮೀನುಗಳು ತುಂಬ್ತಾ ಇದೆ. ಮತ್ತೊಮ್ಮೆ ಅವರಿಬ್ಬರೂ ಸಹ ಅಲ್ಲಿ ನಿಂತು ಆ ಒಂದು ಫಿಶಿಂಗ್ ಮಾಡ್ತಾ ಇದ್ದಾರೆ. ಅವರ ಒಂದು ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆ ಸಮಯದಲ್ಲಿ ಅವರಿಗೆ ಒಂದು ಭಯಂಕರವಾದಂಥ ಗುಡುಗಿನ ರೀತಿಯ ಒಂದು ಸೌಂಡ್ ಕೇಳುತ್ತೆ, ಒಂದು ಗನ್ ಶಾಟ್ ಕೇಳುತ್ತೆ. ಅಲ್ಲಿ ಲೆಫ್ಟಿನೆಂಟ್ ಯಾರನ್ನು ಶೂಟ್ ಮಾಡಿರ್ತಕ್ಕಂತಹ ಒಂದು ಶಬ್ದ ಅವರಿಗೆ ಕೆಲವು ಡಿಸ್ಟೆನ್ಸಲ್ಲಿ ಕೇಳಿಸುತ್ತೆ. ಆ ನಂತರ ಅವರಿಬ್ಬರು ಫ್ರೆಂಡ್ಸ್ ಏನು ಮಾಡ್ತಾರೆ, ಅಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧದ ಬಗ್ಗೆ, ಅಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯಗಳ ಬಗ್ಗೆ, ಜನರ ಪರಿಸ್ಥಿತಿಯ ಬಗ್ಗೆ, ಅದರ ಜೊತೆಯಲ್ಲಿ ಆ ಇನ್ನೋಸೆಂಟ್ ಪೀಪಲ್ಸ್ ಹೇಗೆ ಸಾಯ್ತಾ ಇದ್ದಾರೆ ಯುದ್ಧದಿಂದ, ಹೇಗೆ ಹಸುವಿನಿಂದ ಕಂಗಾಲಾಗಿದ್ದಾರೆ, ಇವೆಲ್ಲವನ್ನ ಸಹ ಅವರಿಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ಇಟ್ ವಾಸ್ ಅಪಿಯರಿಂಗ್ ಆಸ್ ನೋ ಒನ್ ವುಡ್ ರಿಮೇನ್ ಟು ಸಿ ಪೀಸ್ ಅಂಡ್ ಫ್ರೀಡಮ್ ಅಗೇನ್.
ಇಲ್ಲಿ ನೋಡ್ತಾ ಇದ್ರೆ ಮತ್ತೆ ಈ ಪ್ಯಾರಿಸಲ್ಲಿ ಯಾರಿಗೂ ಸಹ ಶಾಂತಿ, ನೆಮ್ಮದಿ, ಸ್ವತಂತ್ರ ಅನ್ನೋದು ಮತ್ತೆ ಸಿಗಲ್ವೇನೋ ಅನ್ನೋ ರೀತಿಯಲ್ಲಿ ಅವರಿಬ್ಬರು ಮಾತಾಡ್ಕೋತಾ ಇದ್ದಾರೆ. ದೇ ಅಗ್ರೀಡ್ ಅಬೌಟ್ ವೇಸ್ ಆಫ್ ಲೈಫ್ ಅಂಡ್ ಡೆತ್ಸ್ ಅಂಡ್ ದೆನ್ ಬಿಕಮ್ ಅವೇರ್ ಆಫ್ ಸಮ್ ಒನ್ ಪ್ರೆಸೆನ್ಸ್ ಬಿಹೈಂಡ್. ಅವರಿಬ್ಬರು ಈ ಒಂದು ಲೈಫ್ ಮತ್ತು ಸಾವಿನ ಬಗ್ಗೆ ಮಾತಾಡ್ತಾ, ಎಲ್ಲರಿಗೂ ಸಹ ಸಾವು ಅನ್ನೋದು ಒಮ್ಮೆ ಬಂದೇ ಬರುತ್ತೆ ಅಂತ ಮಾತುಗಳನ್ನು ಮಾತಾಡ್ತಾ ಇರಬೇಕಾದ್ರೆ ಅವರಿಬ್ಬರ ಗಮನಕ್ಕೆ ಒಂದು ವಿಷಯ ಬರುತ್ತೆ. ಯಾರೋ ತಮ್ಮ ಹಿಂದೆ ಬಂದು ನಿಂತಿರ್ತಕ್ಕಂತಹ ಒಂದು ವಿಷಯ ಅವರಿಗೆ ಅರ್ಥ ಆಗುತ್ತೆ. ಅಲ್ಲಿಗೆ 4 ಜನ ಬಿಯರ್ಡೆಡ್ ಮ್ಯಾನ್ಸ್ ಅಂದರೆ ಗಡ್ಡದಾರಿಗಳು ಬಂದು ನಿಂತಿರ್ತಾರೆ. ಅವರು ಹ್ಯಾಟ್ಸನ್ನು ಹಾಕ್ಕೊಂಡಿರ್ತಾರೆ, ಅವರ ಕೈಯಲ್ಲಿ ಒಂದು ರೈಫಲ್ಸನ್ನು ಇಟ್ಕೊಂಡಿರ್ತಾರೆ, ಆ ಕತ್ತಿಗೆ ನೇತಾಕೊಂಡು ಅವರು ಅಲ್ಲಿಗೆ ಬಂದಿರ್ತಾರೆ. ಅವರಿಬ್ಬರು ಸಹ ಆ ಒಂದು ಐಲ್ಯಾಂಡ್ ಕಡೆ ನೋಡ್ತಾ ಇರ್ತಾರೆ. ಅವರಿಗೆ ಆಗ ಗೊತ್ತಾಗುತ್ತೆ ಅಲ್ಲಿ ಅಬ್ಯಾಂಡನ್ಡ್ ಹೌಸಸ್, ಯಾರು ಇಲ್ಲದೆ ನಿರ್ಜನರಾಗಿದ್ದಂಥ ಮನೆಗಳಲ್ಲಿ ಈ ಸೋಲ್ಜರ್ಸ್ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯ ಗೊತ್ತಾಗುತ್ತೆ. ಆಗ ಅಲ್ಲಿಗೆ ಬಂದಂಥ ಒಬ್ಬ ದೃಢಕಾಯದ ವ್ಯಕ್ತಿ ಬಂದು ಅವರ ಒಂದು ಫಿಶಿಂಗ್ ಬಗ್ಗೆ ಕೇಳ್ತಾನೆ. ಆ ಸೋಲ್ಜರ್ಸಲ್ಲಿ ಇನ್ನೊಬ್ಬ ಅವರು ಹಿಡಿದಿರ್ತಕ್ಕಂಥ ನೆಟ್ ತುಂಬ ಇರ್ತಕ್ಕಂತಹ ಫಿಶಸ್ ನೆಟ್ಟನ್ನು ಅಲ್ಲಿಗೆ ತಗೊಬರ್ತಾನೆ. ಆ ಇಬ್ಬರು ಗೆಳೆಯರನ್ನ ನೋಡಿದಂತಹ ಆ ಒಂದು ಸೈನಿಕರು, ಅಲ್ಲಿರ್ತಕ್ಕಂಥ ಒಬ್ಬ ಲೀಡರ್ ಅವರಿಬ್ಬರನ್ನ ಮಾತಾಡಿ ಅದಾದ ನಂತರ ಅವರ ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿದ ನಂತರ ಅವರಲ್ಲಿ ಒಬ್ಬರು ಅವರನ್ನ ಕೊಲ್ಲಬೇಕು ಅಂತಕ್ಕಂತಹ ನಿರ್ಧಾರಕ್ಕೆ ಬರ್ತಾರೆ. ಆ ಒಬ್ಬ ಸೋಲ್ಜರ್ ಅವರಿಬ್ಬರನ್ನು, ಆ ಸ್ನೇಹಿತರಿಬ್ಬರನ್ನು, ಮಾರಿಸೋಟ್ ಹಾಗೂ ಸ್ಯಾವೇಜ್ ಇಬ್ಬರನ್ನು ಸಹ ಕೇಳ್ತಾನೆ, ನೀವು ಬ್ರಿಡ್ಜ್ ಕ್ರಾಸ್ ಮಾಡಬೇಕಾದ್ರೆ ನಿಮ್ಗೊಂದು ಪಾಸ್ವರ್ಡ್ ಬೇಕಾಗಿರುತ್ತೆ. ಆ ಒಂದು ಪಾಸ್ವರ್ಡನ್ನು ನೀವು ನನಗೆ ಹೇಳಿದರೆ ನಿಮ್ಮನ್ನು ಬಿಡ್ತೇನೆ, ಇಲ್ಲದೆ ಹೋದರೆ ನಿಮ್ಮಿಬ್ಬರನ್ನು ಸಹ ಶೂಟ್ ಮಾಡ್ತೇನೆ ಅಂತಕ್ಕಂತಹ ಮಾತನ್ನು ಹೇಳ್ತಾನೆ. ಈ ವಿಷಯವನ್ನೆಲ್ಲ ಕೇಳಿಕೊಂಡಂಥ ಇಬ್ಬರು ಸ್ನೇಹಿತರು ಬಹಳ ಭಯಭೀತರಾಗ್ತಾರೆ, ಭಯದಲ್ಲಿ ನಡುಗುತ್ತಾ ನಿಂತಿರ್ತಾರೆ. ಅಲ್ಲಿಗೆ ಬಂದಂತಹ ಲೆಫ್ಟಿನೆಂಟ್, ಏನು ಅವರ ನಾಯಕ ಇದ್ದ, ಅವರು ಜರ್ಮನ್ನಲ್ಲಿ ಮಾತಾಡ್ತಾ ಅಲ್ಲಿ ನಿಂತಿರ್ತಕ್ಕಂತಹ ಇನ್ನೂ ಹಲವು 12 ಸೋಲ್ಜರ್ಸ್, 12 ಜನ ಸೋಲ್ಜರ್ಸ್ ಅಲ್ಲಿ ನಿಂತಿರ್ತಾರೆ. ಆ 12 ಜನ ಸೋಲ್ಜರ್ಸ್ಗೆ ಆ ಒಂದು 2 ಫ್ರೆಂಡ್ಸ್ ಕಡೆಗೆ ಮುಖ ಮಾಡಿ ನಿಲ್ಲಿಸಿ ಅವರಿಗೆ ಗನ್ಸನ್ನು ಏಮ್ ಮಾಡೋಕ್ಕೆ ಹೇಳಿರ್ತಾನೆ. ನಂತರ ಆತ ಬಂದು ಆ ಇಬ್ಬರು ಸ್ನೇಹಿತರ ಬಳಿ ನಿಂತು ಅವರಿಗೆ ಹೇಳ್ತಾನೆ, ನೀವಿಬ್ಬರೂ ಸಹ ನನಗೆ ಆ ಪಾಸ್ವರ್ಡ್ಸನ್ನು ಹೇಳಿಲ್ಲ ಅಂದರೆ, ಈ ಬ್ರಿಡ್ಜ್ ಕ್ರಾಸ್ ಮಾಡಬೇಕಾದ್ರೆ ನಿಮಗೆ ಹೇಳಿರ್ತಕ್ಕಂಥ ಪಾಸ್ವರ್ಡ್ಸನ್ನು ಹೇಳದೆ ಹೋದಾಗ ನಿಮ್ಮಿಬ್ಬರನ್ನು ಕೊಲ್ತೇನೆ ಅಂತ ಹೇಳಿ ಆತ ಮೊದಲು ಏನು ಮಾಡ್ತಾನೆ, ಆ ಮನ್ಸೂರ್ ಮಾರಿಸೋಟ್ನ ಬಳಿ ಹೋಗಿ ಆ ಪಾಸ್ವರ್ಡನ್ನು ತನ್ನ ಫ್ರೆಂಡ್ಗೆ ಕೇಳದ ಹಾಗೆ ತನ್ನ ಕಿವಿಯಲ್ಲಿ ಹೇಳು ಅಂತ ಹೇಳ್ತಾನೆ. ನಂತರ ಅದೇ ವ್ಯಕ್ತಿ ಮನ್ಸೂರ್ ಸ್ಯಾವೇಜ್ನ ಬಳಿ ಕೂಡ ಹೋಗಿ ಆ ಪಾಸ್ವರ್ಡನ್ನು ಹೇಳು ಅಂತ ಕೇಳ್ತಾನೆ. ಆದರೆ ಇಬ್ಬರು ಸ್ನೇಹಿತರು ಸಹ ಭಯದಲ್ಲಿ ಆ ಇಬ್ಬರು ಸಹ ಏನು ಮಾಡ್ತಾರೆ, ಪಾಸ್ವರ್ಡನ್ನು ಹೇಳೋದಿಲ್ಲ. ಆಗ ಆಫೀಸರ್ ಏನು ಮಾಡ್ತಾನೆ, ಆ ಸೈನಿಕರಿಗೆ ಕಮ್ಯಾಂಡ್ ಮಾಡ್ತಾನೆ, ಆ ಮನ್ಸೂರ್ ಸ್ಯಾವೇಜ್ ಮತ್ತು ಆ ಮನ್ಸೂರ್ ಮಾರಿಸೋಟ್ ಹಾಗೂ ಮನ್ಸೂರ್ ಸ್ಯಾವೇಜನ್ನು ಕೊಲ್ಲೋದಕ್ಕೆ ಹೇಳ್ತಾನೆ. ಆಗ ಅವರು ತಮ್ಮ ತಂದಿದ್ದಂತಹ ಒಂದು ಗನ್ನುಗಳನ್ನು ಅವರ ಕಡೆ ಏಮ್ ಮಾಡ್ತಾರೆ. ನಂತರ ಅವರಿಬ್ಬರಲ್ಲಿ ಒಂದು ಭಯದ ಜೊತೆಗೆ ಕಣ್ಣೀರು ಸಹ ಸುರಿತಾ ಇರುತ್ತೆ. ಇಬ್ಬರು ಸ್ನೇಹಿತರು ಒಬ್ಬರನ್ನೊಬ್ಬರನ್ನು ನೋಡಿ ಒಬ್ಬರಿಗೊಬ್ಬರು ಗುಡ್ ಬೈಯನ್ನು ಹೇಳ್ಕೊತಾರೆ, ಹ್ಯಾಂಡ್ ಶೇಕ್ ಮಾಡ್ಕೋತಾರೆ. ಅವರಿಬ್ಬರು ಸಹ ನಡುಗ್ತಾ ಇರ್ತಾರೆ. ಆಫೀಸರ್ನ ಆರ್ಡರ್ನ ಪ್ರಕಾರ ಸೋಲ್ಜರ್ಸ್ 12 ಶಾಟ್ಸನ್ನು ಫೈರ್ ಮಾಡ್ತಾರೆ. 12 ಬಾರಿ ಗುಂಡನ್ನು ಹಾರಿಸ್ತಾರೆ. ಆ ಗುಂಡುಗಳು ಆ ಇಬ್ಬರು ಸ್ನೇಹಿತರ ದಿಕ್ಕಿನಲ್ಲಿ ಬಂದು ಅವರಿಗೆ ತಾಗುತ್ತೆ. ಆ ಇಬ್ಬರು ಸ್ನೇಹಿತರು ಸಹ ಅಲ್ಲೇ ಕುಸಿದು ಬಿದ್ದು ಸಾಯ್ತಾರೆ. ನಂತರ ಆ ಸೋಲ್ಜರ್ಸ್ ಆ ಇಬ್ಬರು ದೇಹಗಳನ್ನು ಆ ನದಿಗೆ ಎಸೆದು ಬಿಡ್ತಾರೆ. ಎಸೆದ ನಂತರ ಅಲ್ಲಿರ್ತಕ್ಕಂಥ ಇನ್ನೊಬ್ಬ ಫಿಶಿಂಗ್ ನೆಟ್, ಆ ಒಂದು ಮೀನುಗಳು ತುಂಬಿದ ನೆಟ್ಟನ್ನು ತಮ್ಮ ಆಫೀಸರ್ಗೆ ತೋರಿಸಿದಾಗ ಆಫೀಸರ್ ಹೇಳ್ತಾನೆ, ಆ ಒಂದು ನೆಟ್ನ ತುಂಬ ಇರತಕ್ಕಂತಹ ಆ ಒಂದು ಫಿಶ್ಗಳನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿರ್ತಕ್ಕಂಥ ಶೆಫ್ಗೆ ಹೇಳಿ ಅದನ್ನು ಫ್ರೈ ಮಾಡೋಕ್ಕೆ ಹೇಳಿ ಅಂತ ಹೇಳಿ ಆ ಒಂದು ಆಫೀಸರ್ ಆ ಒಂದು ಸೋಲ್ಜರ್ಗೆ ತಿಳಿಸ್ಕೊಡ್ತಾನೆ. ಈ ರೀತಿಯಾಗಿ ಇಬ್ಬರು ಸ್ನೇಹಿತರು ಹಲವಾರು ದಿನಗಳ ನಂತರ ಭೇಟಿಯಾಗಿ ತಮ್ಮ ಹಿಂದಿನ ನೆನಪುಗಳಂತೆ ತಾವು ಮತ್ತೊಮ್ಮೆ ಫಿಶಿಂಗ್ ಮಾಡಬೇಕು ಅಂತ ಹೋಗಿ ಆ ಯುದ್ಧದ ಸಮಯದಲ್ಲಿ ಅಮಾಯಕರು ಇಬ್ಬರು ಸ್ನೇಹಿತರು ಸಹ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಇದು 2 ಫ್ರೆಂಡ್ಸ್ ಒಂದು ಸ್ಟೋರಿಯ ಕನ್ನಡ ಸರಳ ಸಾರಾಂಶ. ಹಾಗೂ ನೀವು ಸ್ಕ್ರೀನ್ನ ಮೇಲೆ ನೋಡ್ತಾ ಇರ್ತಕ್ಕಂತಹ ಈ ಒಂದು ಇಂಗ್ಲಿಷ್ ಸಮರಿ PDF ಅನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿರ್ತೇನೆ, ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಈ ವಿಡಿಯೋ ನಿಮಗೆ
ಇಷ್ಟ ಆದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.